ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕವಿತಾ. ಇದು 30 ಡೇಸ್ ಚಾಲೆಂಜ್ನ ಡೇ 6 ಆಗಿರುತ್ತೆ. ನಿನ್ನೆ ಅಪ್ಲೋಡ್ ಮಾಡಬೇಕಿತ್ತು, ಇವತ್ತು ಸಾಟರ್ಡೆ ವೀಡಿಯೋ ಆಗಿರುತ್ತೆ. ಸಂಡೇ ಯಾವುದೇ ವೀಡಿಯೋಸ್ನ ರೆಕಾರ್ಡ್ ಕೂಡ ಮಾಡಲಿಲ್ಲ, ಅಪ್ಲೋಡ್ ಕೂಡ ಮಾಡಲಿಕ್ಕಾಗಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಹಾಗಾಗಿ ಇವತ್ತು ಸಾಟರ್ಡೆ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿನ್ನೆ ಯಾರೆಲ್ಲ ವೀಡಿಯೋಸ್ನ ಮಿಸ್ ಮಾಡ್ಕೊಂಡು ಎಲ್ರಿಗೂ ಸಾರಿ ಅಂತ ಹೇಳ್ತಾ, ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಇರುತ್ತೆ, ಹೇಗೆಲ್ಲ ಹೋಯ್ತು ಇವತ್ತಿನ ಸಾಟರ್ಡೆ ವೀಡಿಯೋ ಅನ್ನೋದನ್ನು ನೋಡೋಣ. ಈ ಥರದ ವೀಡಿಯೋಸ್ ಇಷ್ಟ ಆಗ್ತಿದೆಯಾ ಇಲ್ವಾ, ಅಥವಾ ಬೇರೆ ರೀತಿಯ ವೀಡಿಯೋಸ್ ಬೇಕಾ ಅನ್ನೋದನ್ನು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ವೆಯ್ಟ್ ಲಾಸ್ ಬಗ್ಗೆ ನಿಮ್ದು ಏನೇ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಆದಷ್ಟು ನನಗೆ ಗೊತ್ತಿರೋವಂಥ ವಿಷಯಗಳನ್ನ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನಾರ್ಮಲ್ ರೊಟ್ಟಿನಲ್ಲಿ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಬಿಸಿ ನೀರನ್ನು ತೊಗೊಂಡಿದ್ದಾಯಿತು. ಅದಾದಮೇಲೆ ಬ್ರೇಕ್ಫಾಸ್ಟಿಗೆ ಇವಾಗ ಸ್ಮೂದೀಸ್, ಒಂದು ವೀಕಿಂದ ಕಂಪ್ಲೀಟಾಗಿ ಸ್ಮೂದೀಸ್ ತೊಗೊಂಡಿದ್ನಲ್ಲ, ಅದೇ ರೀತಿ ಇವತ್ತು ಕೂಡ ಒಂದು ಶಂಖಪುಷ್ಪ ಅಂತೇಳಿ ಫ್ಲವರ್ ಏನು ಸಿಗುತ್ತಲ್ಲ ಅದನ್ನು ನಾನು ಒಣಗಿಸಿ ಇಟ್ಟಿದ್ದೆ, ಗಿಡದಲ್ಲಿ ಬಿಟ್ಟಿರೋವಂಥದ್ದನ್ನು. ಅದರಲ್ಲೇ ಒಂದು ಬ್ಲೂ ಕಲರ್ ಆಗಿ ಕನ್ವರ್ಟ್ ಮಾಡೋಣ ಅಂತೇಳಿ ಅದೇ ನೀರನ್ನು, ನೆನೆಸಿಟ್ಟಿರೋವಂಥ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್, ಓಟ್ಸ್, ಬನಾನಾ ಬದಲಿಗೆ ಇಲ್ಲಿ ಆ್ಯಪಲ್ನ ಸೇರಿಸ್ಕೊಂಡಿದ್ದೀನಿ. ನೀರು ಜೊತೆಗೆ ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊಂಡು ಒಂದು ಸ್ಮೂದಿಯನ್ನು ಪ್ರಿಪೇರ್ ಮಾಡಿಕೊಂಡೆ. ಇದಕ್ಕೆ ಶುಗರ್ ಹಾಕಿರಲ್ವಲ್ಲ, ಆ್ಯಡ್ ಆಗಿರಲ್ವಲ್ಲ, ಸ್ವಲ್ಪ ಲೈಟಾಗಿ ಸ್ವೀಟ್ ಬೇಕು ಅಂದರೆ ಹನಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ರೆಗ್ಯುಲರಾಗಿ ಹನಿನ ಯೂಸ್ ಮಾಡಲ್ಲ, ನೋಡಿರ್ಬೋದು ಎಲ್ಲ ವೀಡಿಯೋಗಳಲ್ಲೂ. ಯಾವ ಸ್ಮೂದಿಯಲ್ಲಿ ನಿಮಗೆ ಸ್ವೀಟ್ನೆಸ್ ಕಡಿಮೆ ಇರುತ್ತೋ ಅಂಥದನ್ನು ನೋಡಿಕೊಂಡು ನೀವು ಹನಿಯನ್ನು ಆ್ಯಡ್ ಮಾಡ್ಕೋಬೋದು. ಬನಾನಾ ಹಾಕಿದ್ರೆ ನಮಗೆ ಯಾವುದು ಸ್ವೀಟ್ ಬೇಕಾಗಲ್ಲ, ಅದರಲ್ಲೇ ಸ್ವೀಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇಲ್ಲಿ ನಾನು ಡೇಟ್ಸ್ನು ಯೂಸ್ ಮಾಡಿಲ್ಲ, ಹಾಗೆಯೇ ಬನಾನಾನು ಯೂಸ್ ಮಾಡಿಲ್ಲ, ಅದಕ್ಕೋಸ್ಕರ ಹನಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ನಾರ್ಮಲ್ ಸಪ್ಪೆನೂ ಕುಡ್ದು ಅಭ್ಯಾಸ ಇದೆ ಅಂದರೆ ಅದನ್ನು ಕೂಡ ಆರಾಮಾಗಿ ತೊಗೋಬೋದು. ನಾನಿಲ್ಲಿ ಸ್ಮೂದಿ ಸೀರೀಸ್ನ ಯಾಕೆ ಶುರು ಮಾಡಿದೆ ಅಂದರೆ, ಯಾರೆಲ್ಲ ವೆಯ್ಟ್ ಲಾಸ್ ಮಾಡುವಾಗ ನಮಗೆ ಟೈಮ್ ಇರಲ್ಲ, ಆಫೀಸ್ಗೆ ಹೋಗಬೇಕು, ವರ್ಕಿಂಗ್ ವುಮೆನ್ಸ್ ಎಲ್ಲ ಇರ್ತಿರಲ್ಲ, ಹಾಗೆಯೇ ಇನ್ನು ಪಿ ಜಿಯಲ್ಲಿ ಇರ್ತೀರಿ ಅಂತ ಕೂಡ ಹೇಳಿದ್ರಲ್ಲ, ಸೊ ಅಂಥವ್ರಿಗೆ ಹೆಲ್ಪ್ ಆಗುತ್ತೆ. ರೆಗ್ಯುಲರಾಗಿ ನಮಗೆ ಟೈಮ್ ಇಲ್ಲದೆ ಇರೋವಾಗ ಫುಡ್ಡನ್ನು, ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅಲ್ವಾ, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಡಿನ್ನರ್ ಆಗಿರ್ಬೋದು. ಸೊ ಅಂಥ ಟೈಮಲ್ಲಿ ಕ್ವಿಕ್ಕಾಗಿ ಆಗೋವಂಥ ಒಂದು ಸ್ಮೂದಿ ರೆಸಿಪೀಸ್ನ ನಿಮ್ಮ ಜೊತೆ ಡೈಲಿ ಒಂದೊಂದು ಶೇರ್ ಮಾಡಿದ್ದೀನಿ. ಇದನ್ನು ನೀವು ಡೈಲಿ ಸ್ಮೂದೀಸ್ನೇ ತೊಗೋಬೇಕು ಅಂತೇನಿಲ್ಲ, ಯಾವಾಗೆಲ್ಲ ಪ್ರಿಪೇರ್ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ ಫುಡ್ಗಳನ್ನ ಅಂಥ ಟೈಮಲ್ಲಿ ಈ ರೀತಿಯ ರೆಸಿಪಿಗಳನ್ನ ನೀವು ಟ್ರೈ ಮಾಡ್ಬೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾವು ಲೈಫ್ ಲಾಂಗ್ ಸ್ಮೂದೀಸ್ನೇ ತೊಗೊಂಡು ವೆಯ್ಟ್ ಲಾಸ್ ಮಾಡಲಿಕ್ಕೂ ಆಗೋದಿಲ್ಲ, ಹಾಗೆಯೇ ನಾವು ಮೇಂಟೈನ್ ಮಾಡಲಿಕ್ಕೂ ಆಗಲ್ಲ ಅಲ್ವಾ. ಬರೀ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಇಲ್ಲ ಯಾವಾಗಲೂ ಸ್ಮೂದೀಸಲ್ಲೇ ಇರೋದಕ್ಕೂ ಆಗೋದಿಲ್ಲ. ಸೊ ನಾನು ಟೈಮ್ ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ರೆಸಿಪೀಸ್ಗಳನ್ನ ಡೈಲಿ ಒಂದೊಂದು ಸ್ಮೂದೀಸ್ ರೆಸಿಪೀಸ್ನ ಶೇರ್ ಮಾಡ್ತಾಯಿದ್ದೀನಿ, ನಿಮಗೂ ಒಂದು ಐಡಿಯಾ ಸಿಗಲಿ ಅಂತ. ಅಷ್ಟೇ. ಅದಾದಮೇಲೆ ತುಂಬ ಜನ ಕಮೆಂಟ್ ಮಾಡ್ತಾನೆ ಇರ್ತೀರ, ವೆಯ್ಟ್ ಲಾಸ್ದು ಫುಲ್ ಡೇ ಡಯಟ್ ಚಾರ್ಟ್ ಕೊಡಿ, ಹಾಗೆ ಒಂದು ವೀಕ್ಸ್ದು ಡಯಟ್ ಚಾರ್ಟ್ ಕೊಡಿ ಅಂತ. ಸೊ ಇಲ್ಲಿ ಒಬ್ಬೊಬ್ರದ್ದು ಹೈಟು ವೆಯ್ಟಿಗೆಲ್ಲ ನೋಡಿ ನ್ಯೂಟ್ರಿಷನ್ ಹತ್ರ ನೀವು ಡಯಟ್ ಪ್ಲಾನ್ನ ತೊಗೊಳ್ಳೋದು ಬೇರೆ ಇರುತ್ತೆ. ನಾವು ಜನರಲ್ ಆಗಿ ನಾರ್ಮಲ್ ಆಗಿ ಏನೂ ಈ ಪ್ರಾಬ್ಲಮ್ಸ್ ಇಲ್ಲದೆ, ಯಾವುದೇ ಥೈರಾಯ್ಡ್ ಇಲ್ಲದೆ, PCOS, PCOD ಈ ಥರ ಏನೂ ಡಯಾಬಿಟಿಸ್ ಏನೂ ಪ್ರಾಬ್ಲಮ್ ಇಲ್ಲದೆ ಇರೋರಿಗೆ ಈ ರೀತಿಯ ಡಯಟ್ ಫುಡ್, ನಾರ್ಮಲ್ ಬ್ಯಾಲೆನ್ಸ್ಡ್ ಡಯಟ್ ಫುಡ್ ನಿಮಗೆ ಓಕೆ ಆಗುತ್ತೆ. ಸೊ ಅದ್ರ ಬದಲು ಒಬ್ಬೊಬ್ರಿಗೂ ಒಂದೊಂದು ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ, ಇಲ್ಲದೆ ಇರೋದಿಲ್ಲ ಅಲ್ವಾ. ಸೊ ಅಂಥವ್ರಿಗೆ ನಾವು ಏನೋ ಒಂದು ರ್ಯಾಂಡಮ್ ಆಗಿ ಗೊತ್ತಿರೋ ಥರ ಎಲ್ಲನೂ ನಿಮಗೆ ಡಯಟ್ ಪ್ಲಾನ್ ಕೊಟ್ಬಿಟ್ರೆ ನಿಮ್ಮ ಹೆಲ್ತ್ ಮೇಲೆ ಏನಾದರೂ ಒಂದು ಸೈಡ್ ಎಫೆಕ್ಟ್ಗಳು ಆಗ್ಬೋದು. ಬಟ್ ನಾನಿಲ್ಲಿ ಹೇಳ್ತಾ ಇರೋದು, ಯಾರಿಗೂ ಏನೂ ಇಲ್ಲ ಅನ್ನೋರು, ಅಂದರೆ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಅನ್ನೋರು ಈ ರೀತಿಯ ಡಯಟ್ ಫುಡ್ಗಳನ್ನ, ನೀವು ಮನೇಲಿರೋವಂಥ ಫುಡ್ಗಳನ್ನ ಆರಾಮವಾಗಿ ತೊಗೋಬೋದು. ಅದು ಬಿಟ್ಟು ಇನ್ನು ಇವರು ವೀಡಿಯೋದಲ್ಲಿ ಹೇಳಿದ್ದಾರೆ ಆ ಥರದನ್ನು ತೊಗೋಬೋದು, ಈ ಥರದನ್ನು ತೊಗೋಬೋದು ಅಂತೇಳಿ ಯಾವುದಕ್ಕೂ ತೊಗೊಳ್ಳೋದು ಹೋಗಬೇಡಿ. ಬೇರೆಯವರ ಡಾಕ್ಟರ್ ಸಜೆಷನ್ ಇಲ್ಲದೇ ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತೇಳಿ ತೊಗೊಳಕ್ಕೆ ಹೋಗಬೇಡಿ. ನಾನಿಲ್ಲಿ ತೋರಿಸ್ತಾ ಇರೋದೇನಂತ ಅಂದರೆ, ಮನೆಯಲ್ಲೇ ಮಾಡ್ಕೊಳ್ಳೋವಂಥ, ನೀವು ರೆಗ್ಯುಲರಾಗಿ ಚಿಕ್ಕ ವಯಸ್ಸಿಂದ ತಿನ್ಕೊಂಡು ಬಂದಿರುವಂಥ ಫುಡ್ಗಳನ್ನ ತೊಗೊಂಡು ವೆಯ್ಟ್ ಲಾಸ್ನ ಮಾಡ್ಕೊಳ್ಳಿಕ್ಕೆ ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದೊಂದಷ್ಟು ವಿಷಯಗಳನ್ನಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಇಲ್ಲಿ ನನ್ನ ಫುಲ್ ಅವತ್ತಿನಿಂದ, ಅಂದರೆ ನಾನು ವೆಯ್ಟ್ ಲಾಸ್ ಜರ್ನಿ ಶುರು ಮಾಡಿದಾಗಿಂದ ವೀಡಿಯೋಸ್ನ ಶೇರ್ ಮಾಡಿದ್ದೀನಲ್ವ, ಅಂದರೆ ಇತ್ತೀಚೆಗೆ ಒಂದು ಮಂತಿಂದ ಶುರು ಮಾಡಿದ್ದೀನಿ. ಸೊ ಅಲ್ಲಿಂದ ಇಲ್ಲಿ ತನಕ ನೀವು ನೋಡ್ಬೋದು, ನಾನು ಹೊರಗಡೆಯಿಂದ ಯಾವುದೇ ಫುಡ್ಗಳನ್ನ ತರಿಸ್ಕೊಂಡಿಲ್ಲ, ಎಲ್ಲನೂ ಮನೆಯಲ್ಲೇ ಪ್ರಿಪೇರ್ ಮಾಡಿ ಮಾಡ್ಕೊಳ್ಳೋ ಅಂಥ ಫುಡ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇದೇ ಫುಡ್ಗಳನ್ನ ತೊಗೊಂಡು ಕೂಡ ನಾನು ವೆಯ್ಟ್ ಲಾಸ್ ಆಗಿರೋದು ಅನ್ನೋದು ಕೂಡ ನಿಮಗೆ ವಿತ್ ಪ್ರೂಫ್ ಜೊತೆಗೆ ಶೇರ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಈ ರೀತಿಯ ಫುಡ್ಗಳನ್ನ, ಹೆಲ್ದಿ ಫುಡ್ಗಳನ್ನ ನಾವು ತೊಗೋಬೋದು ಅಂತ. ಈಗ ನಾವು ಹಳ್ಳಿಯಲ್ಲೆಲ್ಲ ನಮಗೆ ಇನ್ನೂ ಒಳ್ಳೆ ನ್ಯೂಟ್ರಿಷನ್ ಇರೋವಂಥ, ಕ್ಯಾಲ್ಶಿಯಂ, ವಿಟಮಿನ್ಸ್ ಇರೋವಂಥ ಫುಡ್ಗಳನ್ನ ತೊಗೊತಾ ಇದ್ವಿ. ಅಲ್ಲಿ ಯಾವುದೇ ಸ್ಮೂದೀಸು, ಶೇಕ್ಸ್ ಆಗಿರ್ಬೋದು, ಸಪ್ಲಿಮೆಂಟ್ಸ್ ಇದು ಯಾವ ಥರದ್ದು ತೊಗೊಳ್ಳೋದೇ ಇಲ್ಲ. ಇಲ್ಲಿಗಿಂತ ಹೆಚ್ಚಾಗಿ ಅಲ್ಲಿ ಒಳ್ಳೆ ನ್ಯೂಟ್ರಿಷನ್ ಫುಡ್ಗಳು ಸಿಗ್ತಾ ಇರುತ್ತೆ. ಸೊಪ್ಪು ಆಗಿರ್ಬೋದು, ಫ್ರೆಶ್ ಆಗಿರೋವಂಥ ನುಗ್ಗೆ ಸೊಪ್ಪು, ಹಸಿ ತರಕಾರಿಗಳು ಈ ಥರದ್ದೆಲ್ಲ ಸಿಕ್ಕುತ್ತೆ.
ಬೆಂಗಳೂರಿನಲ್ಲಿ ಕೆಲವೊಬ್ರಿಗೆ ಸಿಗುತ್ತೆ, ಕೆಲವೊಬ್ರಿಗೆ ಸಿಗಲ್ಲ ಅನ್ನೋದಕ್ಕೋಸ್ಕರ ಈ ಬ್ರೋಕ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಮಶ್ರೂಮ್ ಆಗಿರ್ಬೋದು, ಪನ್ನೀರ್ ಈ ಥರದನ್ನು ನಾವು ಪ್ರೋಟೀನ್ಗೆ ಅಂತೇಳಿ ಆ್ಯಡ್ ಮಾಡ್ಕೊತೀವಿ. ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ರಾಗಿ ಮಾಲ್ಟು. ಮನೆಯಲ್ಲೇ ಎಲ್ಲ ಕಾಳುಗಳು ಧಾನ್ಯಗಳೆಲ್ಲ ಇರುತ್ತಲ್ವ, ಸೊ ಅದನ್ನು ಬಳಸ್ಕೊಂಡು ರಾಗಿ ಮಾಲ್ಟನ್ನ ಕೂಡ ಪ್ರಿಪೇರ್ ಮಾಡಿಕೊಂಡ್ರೆ ನಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೆ. ಅದರ ರಾಗಿ ಮಾಲ್ಟ್ ರೆಸಿಪೀಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆಯೇ ಒಬ್ಬರು ಕಮೆಂಟ್ ಮಾಡಿದ್ವಿ, ನಮ್ಮ ಹೈಟು ವೆಯ್ಟಿಗೆ ನಾವು ಎಷ್ಟು ಕ್ಯಾಲೋರಿನ ಡೈಲಿ ತೊಗೋಬೇಕು, ಎಷ್ಟು ತೊಗೋಬಾರ್ದು ಅನ್ನೋದನ್ನು ತಿಳಿಸ್ಕೊಡಿ ಅಂತ. ಇದನ್ನು ನಿಮ್ಮ ಪ್ರತಿಯೊಬ್ಬರಿಗೂ ಒಂದೊಂದು ಹೈಟು ವೆಯ್ಟು ಇರ್ತಿರಲ್ವ, ಸೊ ಅವ್ರಿಗೆಲ್ಲರಿಗೂ ನಾವು ಇಷ್ಟಿಷ್ಟೇ ತೊಗೋಬೇಕು ಅಂತ ನೀವು ಆಗಲ್ಲ. ಅದನ್ನು ನಿಮ್ಮ ಮೊಬೈಲ್ನಲ್ಲಿ ನೀವೇ ಆಗಿ ಹೆಂಗೆ ಕಂಡುಹಿಡ್ಕೋಬೋದು, ತೊಗೋಬೋದು ಅನ್ನೋದು ಈಸಿ ಮೆಥಡ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟಿಗೆ ನಿಮ್ಮ ಮೊಬೈಲ್ನಲ್ಲಿ ಸ್ಕ್ರೀನ್ ರೆಕಾರ್ಡರ್ನ ಅಂದರೆ ನಾನು ರೆಕಾರ್ಡರ್ನ ಆನ್ ಮಾಡಿದ್ದೀನಿ ನೋಡಿ, ಇದೇ ರೀತಿ ನೀವು ಟೈಪ್ ಮಾಡಿ ತೊಗೋಬೋದು. ಗೂಗಲ್ ಕ್ರೋಮ್ಗೆ ಹೋಗಿಬಿಟ್ಟು ಅಲ್ಲಿ ನಿಮಗೆ ಕ್ಯಾಲೋರಿ ಕ್ಯಾಲ್ಕುಲೇಟರ್ ಅಂತೇಳಿ ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿಯ ಒಂದು ಪೇಜಸ್ ನಿಮಗೆ ಓಪನ್ ಆಗುತ್ತೆ. ಆವಾಗ ಇಲ್ಲಿ ನೋಡ್ಬೋದು ನಿಮ್ಮ ಏಜ್ ಆಗಿರ್ಬೋದು, ಹೈಟು, ವೆಯ್ಟು, ಹಾಗೆಯೇ ನಿಮ್ಮದು ಟೈಮ್ ಎಷ್ಟು ಆ್ಯಕ್ಟಿವ್ ಇರ್ತೀರಾ ಡೈಲಿ, ಎಷ್ಟು ಆ್ಯಕ್ಟಿವ್ ಇರಲ್ಲ, ಎಷ್ಟು ಎಕ್ಸಸೈಸ್ ಮಾಡ್ತೀರಾ ಅನ್ನೋದೆಲ್ಲ ತೋರಿಸುತ್ತೆ. ಫಸ್ಟಿಗೆ ಇಲ್ಲಿ ನಾನೊಂದು ರ್ಯಾಂಡಮ್ ಆಗಿ ಒಂದು ನಂಬರ್ ಅಂದರೆ ಜಸ್ಟ್ ಒಂದು ಏಜನ್ನು ಹಾಕ್ತಾಯಿದ್ದೀನಿ. ಜಸ್ಟ್ ಒಂದು ಯಾವುದಾದ್ರು ನಿಮ್ಮ ಏಜಿಗೆ ನೀವು ಹಾಕ್ಕೊಬಿಡಿ. ಹಾಗೆಯೇ ನೀವು ಮೇಲ್ ಆಗಿದ್ರೆ ಮೇಲ್ ಅಂತೇಳಿ ಓಕೆ ಮಾಡಿ, ಅಥವಾ ಫಿಮೇಲ್ ಅಂತ ಓಕೆ ಮಾಡಿ. ನಾನಿಲ್ಲಿ ಒಂದು ರ್ಯಾಂಡಮ್ ಆಗಿ ಹೈಟು, ವೆಯ್ಟು ಹಾಗೆಯೇ ಏಜನ್ನು ಹಾಕಿದ್ದೀನಿ. ಪ್ರಾಪರಾಗಿ ನಿಮ್ದು ಎಷ್ಟಿರುತ್ತೆ ಅಷ್ಟು ಹೈಟ್ ವೆಯ್ಟನ್ನು ಹಾಕ್ಕೊಂಡು ನೀವು ಒಂದು ಡೈಲಿ ಎಷ್ಟು ಎಕ್ಸಸೈಸ್ನ ಮಾಡ್ತೀರಾ, ಅಂದರೆ ಎಷ್ಟು ಆ್ಯಕ್ಟಿವ್ ಇರ್ತೀರಾ, ನಿಮ್ಮ ಮೆಟಬಾಲಿಸಮ್ ಎಷ್ಟು ರೇಟು ಚೆನ್ನಾಗಿ ವರ್ಕ್ ಮಾಡ್ತಿದೆಯಾ ಇಲ್ವಾ ಅನ್ನೋದ್ರ ಮೇಲೆ ನೀವು ಇಲ್ಲಿ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಕ್ಸಸೈಸ್ 1 to 3 ಟೈಮ್ಸ್ ಇನ್ ವೀಕ್ ಅಂತ ಇರುತ್ತೆ, ಅಥವಾ ನೀವು ವೀಕ್ಲಿ 4 to 5 ಟೈಮ್ಸ್ ಮಾಡ್ತೀರಾ ಅಂದರೆ 5 ಡೇಸ್ ಮಾಡ್ತೀರಾ ಅಂದರೆ ಅದಕ್ಕೂ ಓಕೆ, ಅಥವಾ ನೀವು ರೆಗ್ಯುಲರಾಗಿ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ನೀವು ಆನ್ ಮಾಡಿಕೊಂಡು ನೆಕ್ಸ್ಟು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಲಾಸ್ಟಲ್ಲಿ ನಿಮಗೆ ಒಂದು ಈ ರೀತಿ ಕ್ಯಾಲ್ಕುಲೇಟರ್ ಅಂತ ಏನಿರುತ್ತೆ ನೋಡಿ, ಅದಕ್ಕೆ ಗ್ರೀನ್ ಇದಕ್ಕೆ ಓಕೆ ಮಾಡಿಕೊಂಡ್ರೆ ಆಯಿತು. ಆವಾಗ ನಿಮಗೆ ಎಷ್ಟೆಷ್ಟು ತೊಗೋಬೇಕು ನಿಮ್ಮ ಹೈಟಿಗೆ, ವೆಯ್ಟಿಗೆ ಅನ್ನೋದನ್ನು ಅಲ್ಲೇ ಗೊತ್ತಾಗ್ಬಿಡುತ್ತೆ. ನಿಮಗೆ ಸಪ್ರೇಟಾಗಿ ನೀವು ಯಾವ್ದು ತೊಗೋಬೇಕು, ಎಷ್ಟು ತೊಗೋಬೇಕು ಅನ್ನೋದನ್ನೆಲ್ಲ ಅದೇ ತೋರಿಸ್ಬಿಡುತ್ತೆ. ಈಗ ಇಲ್ಲಿ ವೆಯ್ಟ್ನ ಮೇಂಟೈನ್ ಮಾಡಲಿಕ್ಕೆ ನಾನು ಹಾಕಿರುವಂಥ ಹೈಟು ವೆಯ್ಟಿಗೆ ವೆಯ್ಟ್ ಮೇಂಟೈನ್ ಮಾಡಲಿಕ್ಕೆ ಇಲ್ಲಿ 2287 ಕ್ಯಾಲೋರಿ ಫುಡ್ಡನ್ನು ತೊಗೋಬೇಕಾಗುತ್ತೆ. ಅಥವಾ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀರೋ ಅಂದರೆ ಲೈಟಾಗಿ ವೆಯ್ಟ್ ಲಾಸ್ ಆಗಬೇಕು ಅಂದರೆ 2037 ಅಷ್ಟು ಕ್ಯಾಲೋರಿ ಫುಡ್ಡನ್ನು ತೊಗೋಬೇಕಾಗುತ್ತೆ ಒನ್ ಡೇಯಲ್ಲಿ. ಅಥವಾ ನಾವು ಸ್ಟ್ರಿಕ್ಟ್ಲಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದರೆ ಆವಾಗ ನೀವು 1787 ಕ್ಯಾಲೋರೀಸ್ ಫುಡ್ಡನ್ನು ನೀವು ಡೈಲಿ ಪರ್ ಡೇ ತೊಗೋಬೇಕಾಗುತ್ತೆ. ಅಥವಾ ನಾವು ಇನ್ನೂ ಎಕ್ಸ್ಟ್ರೀಮ್ ಮಂತಿಗೆ ಅಂದರೆ ಒಂದು ವೀಕಿಗೆ 1 kg 1.5 kg ಈ ಥರ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಅಲ್ಲೇ ತೋರಿಸ್ತಾ ಇದೆ 1287 ಕ್ಯಾಲೋರೀಸ್ನ ಫುಡ್ಡನ್ನು ತೊಗೋಬೇಕಾಗುತ್ತೆ. ಇಷ್ಟು ಫುಡ್ಡನ್ನು ತೊಗೊಂಡು ಅದರಲ್ಲಿ ನೀವು ಒಂದು 300 ಅಥವಾ ಒಂದು 500 ಕ್ಯಾಲೋರೀಸ್ನ ನೀವು ವರ್ಕೌಟ್ ಮಾಡೋದಾದರೆ ಅಥವಾ ವಾಕಿಂಗ್ ಮಾಡೋದ್ರ ಮುಖಾಂತರ ನಿಮಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮುಖಾಂತರ ನೀವು ಬರ್ನ್ ಮಾಡಿದಾಗ ನೀವು ಆ್ಯಕ್ಚುಲಿ ತೊಗೊಂಡಿರೋದೇ ಕ್ಯಾಲೋರಿ ಫುಡ್ಡು ಕಡಿಮೆ ಇರುತ್ತೆ. ಅದರಲ್ಲಿ ಒಂದು 500 ಕ್ಯಾಲೋರಿನ ಲೋ ಮಾಡಿದಾಗ ಅಂದರೆ ಕಡಿಮೆ ಮಾಡಿದ್ರೆ ನೀವು ಎಕ್ಸಸೈಸ್ ಈ ಥರದನ್ನೆಲ್ಲ ಮಾಡಿ ಆವಾಗ ನಿಮಗೆ ವೆಯ್ಟ್ ಲಾಸ್ ಅನ್ನೋದು ಇನ್ನೂ ಈಸಿ ಆಗುತ್ತೆ, ಅದಷ್ಟೇ. ಸೊ ಯಾರಿಗೆಲ್ಲ ಡೌಟ್ಸ್ ಇರುತ್ತೆ ಅಂಥವ್ರು ಇದನ್ನು ಈ ಕ್ಯಾಲ್ಕುಲೇಟ್ನ ಓಪನ್ ಮಾಡಿಕೊಂಡು ನಿಮ್ಮ ರೇಟ್ ಎಷ್ಟಿರುತ್ತೆ, ಮೆಟಬಾಲಿಸಮ್ ರೇಟು ಆಗಿರ್ಬೋದು, ಹಾಗೆಯೇ ನಿಮ್ಮ ಡೈಲಿ ಫುಡ್ ಕ್ಯಾಲೋರಿ ಎಷ್ಟು ತೊಗೋಬೇಕು ಅನ್ನೋದನ್ನು ಆರಾಮಾಗಿ ತಿಳ್ಕೊಬೋದು. ಸೊ ಇದು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬೇರೆ ಏನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ. ಇದು ತುಂಬ ಹಿಂದೆ ಬಂದಿದ್ದಂಥ ಕಾಮೆಂಟ್ಸು, ಇವತ್ತು ರಿಪ್ಲೈ ಮಾಡ್ತಾಯಿದ್ದೀನಿ. ಅದಕ್ಕೆ ವೀಡಿಯೋ ಮುಖಾಂತರನೇ ಮಾಡಬೇಕು, ಯಾಕೆಂದರೆ ನಾನು ಎಲ್ಲನೂ ಟೈಪ್ ಮಾಡಿ ಕೂರಿ ನಿಮಗೆ ಸೆಂಡ್ ಮಾಡಲಿಕ್ಕೆ ಆಗಲ್ಲ ಅಲ್ವಾ, ಅದಕ್ಕೋಸ್ಕರ. ಸೊ ಇನ್ನು ರಾತ್ರಿ ಊಟಕ್ಕೆ ನೆನ್ನೆ ಮಾಡಿರೋವಂಥ ದೋಸೆ, ಸಜ್ಜೆ ದೋಸೆ ಇತ್ತು, ಸೊ ಅದನ್ನೇ ತೊಗೊತಾ ಇದ್ದೀನಿ, ಬೇರೆ ಏನೂ ತೊಗೊತಿಲ್ಲ. ಈ ದೋಸೆ ಹಿಟ್ಟಿಗೆ ಏನೆಲ್ಲ ಬೇಳೆಕಾಳನ್ನ ಹಾಕಿದೆ ಅನ್ನೋದನ್ನ ಇಲ್ಲಿ ಲಾಸ್ಟ್ ವೀಡಿಯೋನಲ್ಲಿ ಹಾಕಿರ್ತೀನಿ, ನೋಡಿ ಫುಲ್ ವೀಡಿಯೋನ ಗೊತ್ತಾಗುತ್ತೆ. ಯಾರಿಗೆಲ್ಲ ದೋಸೆ ಇಷ್ಟ ಆಗುತ್ತೆ ಅನ್ನೋರು ಈ ಥರದ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ರೀತಿ ಟೇಸ್ಟ್ ಇರುತ್ತೆ. ಸ್ವಲ್ಪನೂ ಸಹ ನಾವು ಸಿರಿಧಾನ್ಯದ್ದು ದೋಸೆ ತಿಂತಾಯಿದ್ದೀವಿ ಅಂತ ಅನ್ಸೋದಿಲ್ಲ. ಮಕ್ಳಿಗೂ ಕೂಡ ಇದನ್ನೇ ನಾನು ಮಾಡಿಕೊಟ್ಟಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಪೇಪರ್ ಥರ ಕ್ರಿಸ್ಪಿಯಾಗಿರುತ್ತೆ. ಇದಕ್ಕೆ ಟೊಮೊಟೊ ಚಟ್ನಿಯನ್ನು ಸರ್ವ್ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟು ಇವತ್ತಿನ ಡಿನ್ನರ್ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್